ಗಿಲ್ಲಿ ನಟನ ಕ್ರೇಜ್ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ. ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನರು ಕೂಡ ಸೇರಿರ್ತಾರೆ ಗಿಲ್ಲಿ ನಟನ ನೋಡ್ಬೇಕು ಅಂತ. ಕಡೂರ್ನಲ್ಲಿ ಈವೆಂಟ್ ಇರುತ್ತೆ, ಚಿಕ್ಕಮಗಳೂರು ಜಿಲ್ಲೆ ಕಡೂರ್ನಲ್ಲಿ. ಸೊ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾರೆ ಗಿಲ್ಲಿ ನಟ. ನೋಡಿ ತುಂಬಾನೇ ಖುಷಿ ಪಡ್ತಾರೆ ಜನರು. ಅಲ್ಲೂ ಕೂಡ ಸಖತ್ತಾಗಿ ಡೈಲಾಗ್ ಗಳನ್ನೆಲ್ಲ ಹೊಡಿತಾರೆ. ನೋಡಿ ಈ ರೀತಿ ಪ್ರತಿಯೊಂದು ಊರಿಗೂ ಕೂಡ ಗಿಲ್ಲಿ ನಟ ಹೋಗ್ತಾರೆ, ಮತ್ತೆ ಪ್ರತಿ ದಿವಸ ಕೂಡ ಬ್ಯುಸಿಯಾಗೇ ಇರ್ತಾರೆ. ಬಿಗ್ ಬಾಸ್ ನಿಂದ ಆಚೆ ಬಂದಿದ್ದು ಒಂದಿನ ಕೂಡ ಫ್ರೀ ಆಗಿ ಇದ್ದಿದ್ದಿಲ್ಲ ಗಿಲ್ಲಿ ನಟ. ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳು, ಇವೆಂಟ್ಸ್ ಗಳನ್ನ ಒಪ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಲ್ಲರನ್ನೂ ಕೂಡ ಅಟೆಂಡ್ ಮಾಡ್ತಾರೆ. ಬೆಂಗಳೂರು ಮಾತ್ರವಲ್ಲದೆ ಸುತ್ತಮುತ್ತ ಊರುಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗಿ, ಮತ್ತೆ ಉತ್ತರ ಕರ್ನಾಟಕ ಅಂದ್ರೆ ಬೆಂಗಳೂರಿನ ಸುಮಾರು ಒಂದು 300-400 ಕಿಲೋಮೀಟರ್ ದೂರ ಉತ್ತರ ಕರ್ನಾಟಕ ಕೂಡ ಹೋಗಿ ಅಲ್ಲೂ ಕೂಡ ಈವೆಂಟ್ಸ್ ಗಳಲ್ಲಿ ಭಾಗಿಯಾಗಿದ್ದಾರೆ, ಗೆಸ್ಟ್ ಆಗಿ ಹೋಗಿ ಬರ್ತಾರೆ. ಸೊ ನಿಜವಾಗ್ಲೂ ಇದು ಗಿಲ್ಲಿ ಕ್ರೇಜ್ ಅಂದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಮೆಚ್ಚಿಕೊಂಡಿದ್ದಾರೆ, ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಗಿಲ್ಲಿ ಬರ್ತಿದ್ದಾರೆ ಅಂದ್ರೆ ಸಾಕು, ಪೋಸ್ಟರ್ ಗಳನ್ನ ನೋಡಿದ್ರೆ ಸಾಕು, ಜನರು ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಸೇರ್ತಾರೆ. ಗಿಲ್ಲಿ ನಾನು ನೋಡ್ಲೇಬೇಕು, ಮಾತನಾಡಿಸ್ಬೇಕು ಅಂತ ಸೆಲ್ಫಿ ಫೋಟೋಗಾಗಿ ಮುಗಿ ಬೀಳ್ತಾರೆ. ಲೇಡೀಸ್ ಗಳಿಗೂ ಕೂಡ ಅಷ್ಟೇ ಗಿಲ್ಲಿ ನಟ ಅಂದ್ರೆ ತುಂಬಾನೇ ಇಷ್ಟ. ಸೊ ಒಂದು ಪೊಲೀಸ್ ಪ್ರೊಡಕ್ಷನ್ ಇರಲೇಬೇಕು, ಸೆಕ್ಯೂರಿಟಿ ಬೌನ್ಸರ್ಸ್ ಗಳು ಇರಲೇಬೇಕು. ಸೊ ಆ ರೀತಿ ಗಿಲ್ಲಿಗೆ ಒಂದು ಸೆಕ್ಯೂರಿಟಿ ಇರುವಂತದ್ದು ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟು ಗಿಲ್ಲಿಗೆ ವಿಶ್ ಮಾಡ್ತಾರೆ, ಇನ್ನಷ್ಟು ಹತ್ರಕ್ಕೆ ಬೆಳೀಲಿ ಅಂತ. ಮತ್ತೆ ವಯಸ್ಸಾದವರು ಕೂಡ ಅಷ್ಟೇ ಗಿಲ್ಲಿನ ಇಷ್ಟಪಡ್ತಾರೆ. ರಾಜಕೀಯ ವ್ಯಕ್ತಿಗಳಿಗೆ, MLA ಗಳಿಗೆ ಎಲ್ರಿಗೂ ಕೂಡ ಗಿಲ್ಲಿ ನಟ ಅಂದ್ರೆ ಇಷ್ಟ. ನಮ್ಮ ಕಾರ್ಯಕ್ರಮಕ್ಕೆ ಬರ್ಲಿ, ಉತ್ಸವಗಳಿಗೆ ಬರ್ಲಿ ಅಂತ ರಾಜಕೀಯ ವ್ಯಕ್ತಿಗಳು ಸಹ ಗಿಲ್ಲಿನ ಬರ್ಮಾಡ್ಕೊಳ್ತಾರೆ, ಇನ್ವೈಟ್ ಮಾಡ್ತಾರೆ. ಇದಲ್ವಾ ನಿಜವಾದ ಕ್ರೇಜ್ ಅಂದ್ರೆ. ನೋಡಿ ಬಿಗ್ ಬಾಸ್ ಮುಗಿದು 4 ತಿಂಗಳಾಗ್ತಾ ಬಂದ್ರು ಕೂಡ ಗಿಲ್ಲಿ ಕ್ರೇಜ್ ಅಂತೂ ಇನ್ನ ಸಹ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾನೆ ಇದೆ. ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ನಟ.